ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಆನಿಯನ್ ದೋಸೆ ಮಾಡೋದು ತೋರಿಸ್ತೀನಿ. ಇದು ಎಲ್ಲರೂ ಸಾಮಾನ್ಯವಾಗಿ ಮಾಡ್ತಾರೆ. ನನಗೆ ತುಂಬ ಜನ ಕೇಳ್ತಿದ್ದಾರೆ ಹೇಗೆ ಮಾಡೋದು ಅಂತ. ಹಾಗಾಗಿ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ದೋಸೆ ಹಿಟ್ಟು ಇದೆ ಇಲ್ಲಿ. ಈ ದೋಸೆ ಹಿಟ್ಟಿಗೆ ನಾನು ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಹಾಕಿ ರುಬ್ಬಿರೋದು. ಫಸ್ಟ್ ಡೇ ನಾನು ಇದರಲ್ಲಿ ಮಸಾಲೆ ದೋಸೆ ಮಾಡಿದ್ದೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿ ದೋಸೆ ಮಾಡಿದ್ದೆ. ಇನ್ನು ಇದೊಂದು 3 ಡೇಸ್ ಆಗಿದೆ, ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವತ್ತು ಈ ಹಿಟ್ಟಲ್ಲಿ ನಾನು ಆನಿಯನ್ ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದೀನಿ, ಒಂದು ಸ್ವಲ್ಪ ಕರಿಬೇವು, 1-2 ಹಸಿಮೆಣ್ಸಿನ್ಕಾಯಿ. ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಕರಿಬೇವು ಇಟ್ಟಿದ್ದೀನಿ. ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ನೀವು ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೋಬೋದು. ನನ್ನ ಹತ್ರ ಇಲ್ಲ, ಅದಕ್ಕಾಗಿ ನಾನು ಹಾಕ್ತಿಲ್ಲ. ಬನ್ನಿ ಇವಾಗ ಇಲ್ಲಿಟ್ಟಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ದೋಸೆ ಹಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಮೊದಲು ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ಈಗ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ದಿರೇ ನಾನು ಸ್ವಲ್ಪ ಹಿಟ್ಟು ತೆಗೆದಿಟ್ಬಿಟ್ಟಿರ್ತೀನಿ ಯಾವಾಗಲೂ ಅಷ್ಟೇ. ಆನಿಯನ್ ದೋಸೆಗೆ ಇಷ್ಟಾದರೆ ಸಾಕು. ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಈಗ ತವ ಇಟ್ಕೊಂಡಿದ್ದೀನಿ, ತವ ಕಾದಿದೆ. ಇದಕ್ಕೆ 1-2 ಸ್ಪೂನು ಆಯಿಲ್ ಹಾಕ್ಕೊಬಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಹಾಗೆ ಇದ್ರ ಮೇಲೆ 1-2 ಸ್ಪೂನು ಆಯಿಲ್ ಹಾಕ್ಕೊಬಿಡೋಣ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಬಿಡೋಣ. ನೋಡೋಣ ಬನ್ನಿ. ಈಗ ಇದು ಆಗಿದೆ. ಈಗ ಈ ಕಡೆ ತಿರುಗಿಸಿ ಹಾಕ್ಕೊಡೋಣ. ನಿಮಗೆ 2 ಸೈಡು ಬೇಕಾದರೆ ಆಯಿಲ್ ಹಾಕ್ಕೋಬೋದು. ಈಗ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, 2 ಸ್ಪೂನ್ಸು. ಬೇಡ ಅಂದರೆ ಆಯಿಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಈಗ ಇದು ಈ ಸೈಡು ಆಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಯಾರ್ಯಾರು ಇದು ಈರುಳ್ಳಿ ದೋಸೆ ಮಾಡಿಲ್ವೋ ಅವರೆಲ್ಲ ಮಾಡಿ ತಿಂದು ಟೇಸ್ಟ್ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ಬನ್ನಿ ಈಗ ಇದು ಆಗಿದೆ, ಪ್ಲೇಟಿಗೆ ಸರ್ವ್ ಮಾಡ್ಕೊಬಿಡೋಣ. ಬನ್ನಿ ಈಗ ಇನ್ನೂ ಒಂದು ಹಾಕ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಇದಾಗಿದೆ. ನಾನು 2 ದೋಸೆ ಮಾಡಿದ್ದೀನಿ ಇಲ್ಲಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕಾಯಿ ಚಟ್ನಿನೂ ಮಾಡ್ಕೋಬೋದು ಫ್ರೆಂಡ್ಸ್. ಆದರೆ ಇವಾಗ ನಾನು ಕಾಯಿ ಚಟ್ನಿ ಮಾಡಿಲ್ಲ, ತುಪ್ಪನೇ ಹಾಕ್ಕೊಂಡು ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.